ಸಾಧಾರಣ ಕಾಲದ 31ನೆಯ ಶನಿವಾರ. ಮೊದಲನೇ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಸಹೋದ್ಯೋಗಿಗಳಾದ ಪ್ರಿಸಿಲ್ಲಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ತಿಳಿಸಿರಿ. ಅವರು ನನ್ನ ಪ್ರಾಣ ರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನೇ ಅಪಾಯಕ್ಕೆ ಈಡಾಗಿಸಿದವರು. ಅದಕ್ಕಾಗಿ ನಾನು ಅವರಿಗೆ ಚಿರಋಣಿ. ನಾನು ಮಾತ್ರವಲ್ಲ, ಯಹೂದ್ಯೋತ್ತರ ಸಭೆಗಳ ಎಲ್ಲರೂ ಅವರು ಮಾಡಿದ ಉಪಕಾರಕ್ಕೆ ಚಿರಋಣಿಗಳಾಗಿದ್ದಾರೆ. ಅವರ ಮನೆಯಲ್ಲಿ ಸೇರುವ ಸಭೆಗೂ ನನ್ನ ಶುಭಾಶಯಗಳು. ನನ್ನ ಆಪ್ತ ಗೆಳೆಯ ಎಪೈನೇತನಿಗೆ ನನ್ನ ಪ್ರಣಾಮಗಳು. ಏಷ್ಯ ಸೀಮೆಯಲ್ಲಿ ಮೊದಲಿಗೆ ಕ್ರಿಸ್ತ ಯೇಸುವನ್ನು ವಿಶ್ವಾಸಿಸಿದವನು ಆತನೇ. ನಿಮಗಾಗಿ ಬಹಳ ಶ್ರಮೆ ವಹಿಸಿದ ಮರಿಯಳಿಗೂ ನನ್ನ ನಮಸ್ಕಾರಗಳು. ನನ್ನ ಸ್ವದೇಶೀಯರು ನನ್ನೊಡನೆ ಸೆರೆಯಲ್ಲಿ ಇದ್ದವರು ಆದ ಆಂದ್ರೋನಿಕನಿಗೂ ಯೂನ್ಯನಿಗೂ ನನ್ನ ನಮನಗಳು. ಅವರು ಪ್ರೇಷಿತರಂತೆ ಸನ್ಮಾನಿತರು. ಕ್ರಿಸ್ತ ಯೇಸುವನ್ನು ವಿಶ್ವಾಸಿಸುವುದರಲ್ಲಿ ನನಗಿಂತಲೂ ಮೊದಲಿಗರು. ಪ್ರಭುವಿನಲ್ಲಿ ನನ್ನ ಆಪ್ತ ಗೆಳೆಯನಾದ ಅಪ್ಲಿಯಾತನಿಗೆ ನನ್ನ ವಂದನೆಗಳು. ಯೇಸು ಕ್ರಿಸ್ತರ ಸೇವೆಯಲ್ಲಿ ನನ್ನ ಸಹೋದ್ಯೋಗಿಯಾದ ಉರ್ಬನನಿಗೂ ನನ್ನ ಮಿತ್ರ ಸ್ತಾಕುನನಿಗೂ ವಂದನೆಗಳು. ಪವಿತ್ರವಾದ ಮುದ್ದನಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ಎಲ್ಲ ಕ್ರೈಸ್ತ ಸಭೆಯವರು ನಿಮಗೆ ತಮ್ಮ ವಂದನೆಗಳನ್ನು ಕಳುಹಿಸಿದ್ದಾರೆ. ಈ ಪತ್ರವನ್ನು ಬರೆದುಕೊಟ್ಟ ತೇರ್ಚಿಯನೆಂಬ ನಾನು ನಿಮ್ಮನ್ನು ಪ್ರಭುವಿನಲ್ಲಿ ವಂದಿಸುತ್ತೇನೆ. ನನಗೂ ಸಮಸ್ತ ಸಭೆಗೂ ಅತಿಥಿ ಸತ್ಕಾರ ನೀಡುತ್ತಿರುವ ಗಾಯನು ನಿಮ್ಮನ್ನು ವಂದಿಸುತ್ತಾನೆ. ಈ ಪಟ್ಟಣದ ಖಜಾಂಚಿ ಎರಸ್ತನು ಸಹೋದರ ಕ್ವರ್ತನು ನಿಮಗೆ ವಂದನೆಗಳನ್ನು ಹೇಳಿದ್ದಾರೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ನಿಮ್ಮೆಲ್ಲರೊಡನೆ ಇರಲಿ. ಆಮೇ. ಅನಾದಿಯಿಂದಲೂ ಗುಪ್ತವಾಗಿದ್ದ ರಹಸ್ಯವು ಈಗ ಪ್ರಕಟವಾಗಿದೆ. ಶಾಶ್ವತ ದೇವರ ಆಜ್ಞೆಯ ಮೇರೆಗೆ ಅನ್ಯ ಧರ್ಮೀಯರು ವಿಧೇಯರಾಗಿ ವಿಶ್ವಾಸಿಸುವಂತೆ ಪ್ರವದನ ಗ್ರಂಥಗಳ ಮೂಲಕ ಆ ರಹಸ್ಯವನ್ನು ಈಗ ಅವರಿಗೆ ತಿಳಿಸಲಾಗುತ್ತಿದೆ. ಇದನ್ನು ಬೆಳಕಿಗೆ ತರುವ ನನ್ನ ಸಂದೇಶದ ಮೂಲಕ ಮತ್ತು ಯೇಸು ಕ್ರಿಸ್ತರನ್ನು ಕುರಿತ ಬೋಧನೆಯ ಮೂಲಕ ದೇವರು ನಿಮ್ಮನ್ನು ವಿಶ್ವಾಸದಲ್ಲಿ ದೃಢಪಡಿಸಲು ಶಕ್ತರು. ಜ್ಞಾನಬುಂದಿಯಾದ ಆ ಏಕೈಕ ದೇವರಿಗೆ ಯೇಸು ಕ್ರಿಸ್ತರ ಮುಖಾಂತರ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಆಮೇನ್. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಹೊಗಳುವೆನು ನಾ ದಿನ ದಿನವೂ ನಿನ್ನನ್ನು, ಭಜಿಸುವೆನೆಂದಿಗೂ ನಿನ್ನ ಹೆಸರನ್ನು. ಪ್ರಭು ಮಹಾತ್ಮನು ಸ್ತುತ್ಯಾರ್ಹನು, ಆತನ ಮಹಿಮೆ ಅಗಮ್ಯವಾದದ್ದು. ಶ್ಲೋಕ. ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ತಲೆಮಾರು ತಲೆಮಾರಿಗೆ ನುತಿಸುವುದು ನಿನ್ನ ಕಾರ್ಯಗಳನ್ನು ತಿಳಿಸುವುದು. ಪ್ರಭು, ನೀ ಮಾಡಿದೆಲ್ಲ ಮಹತ್ ಕಾರ್ಯಗಳನ್ನು ಧ್ಯಾನಿಸುವೆನು, ನಿನ್ನ ಅದ್ಭುತ ಕಾರ್ಯಗಳನ್ನು, ನಿನ್ನ ಮಹೋನ್ನತ ಮಹಿಮಾ ಪ್ರಭಾವವನ್ನು. ಶ್ಲೋಕ. ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಪ್ರಭು, ನಿನ್ನನ್ನು ಸ್ತುತಿಪುವುದು ಸೃಷ್ಟಿಯೆಲ್ಲವೂ, ಕೊಂಡಾಡುವುದು ನಿನ್ನನ್ನು ಭಕ್ತ ಸಮೂಹವು. ಪ್ರಸಿದ್ಧಪಡಿಸುವರು ನಿನ್ನ ರಾಜ್ಯದ ಮಹತ್ವವನ್ನು, ವರ್ಣಿಸುವರವರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು. ಶ್ಲೋಕ. ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಘೋಷಣೆ. ಅಲ್ಲೆಲುಯ ಅಲ್ಲೆಲುಯ. ಸೃಷ್ಟಿಗಳಲ್ಲೆಲ್ಲ ನಾವು ಪ್ರಥಮ ಫಲವಾಗುವಂತೆ ದೇವರು ತಮ್ಮ ಸುಚಿತ್ತದ ಪ್ರಕಾರ ಸತ್ಯ ವಾಕ್ಯದ ಮೂಲಕ ನಮಗೆ ಜೀವವಿತ್ತರು. ಅಲ್ಲೆಲುಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನಾನು ಹೇಳುವುದನ್ನು ಗಮನಿಸಿರಿ. ಲೌಕಿಕ ಆಸ್ತಿ ಪಾಸ್ತಿಯಿಂದ ಗೆಳೆಯರನ್ನು ಗಳಿಸಿಕೊಳ್ಳಿರಿ. ಅದು ವ್ಯಯವಾಗಿ ಹೋದಾಗ ನಿಮ್ಮನ್ನು ಅಮರ ನಿವಾಸಕ್ಕೆ ಸ್ವಾಗತಿಸಲಾಗುವುದು. ಸಣ್ಣ ವಿಷಯಗಳಲ್ಲಿ ಪ್ರಾಮಾಣಿಕನಾಗಿ ನಡೆದುಕೊಳ್ಳುವವನು ದೊಡ್ಡ ವಿಷಯಗಳಲ್ಲೂ ಪ್ರಾಮಾಣಿಕನಾಗಿ ನಡೆದುಕೊಳ್ಳುತ್ತಾನೆ. ಸಣ್ಣ ವಿಷಯಗಳಲ್ಲಿ ದ್ರೋಹ ಮಾಡುವವನು ದೊಡ್ಡ ವಿಷಯಗಳಲ್ಲೂ ದ್ರೋಹ ಮಾಡುತ್ತಾನೆ. ಲೌಕಿಕ ಆಸ್ತಿ ಪಾಸ್ತಿಗಳ ವಿಷಯದಲ್ಲಿ ನೀವು ಪ್ರಾಮಾಣಿಕರಾಗಿ ನಡೆದುಕೊಳ್ಳದೆ ಹೋದರೆ ನಿಮ್ಮನ್ನು ನಂಬಿ ನೈಜ ಸಂಪತ್ತನ್ನು ನಿಮ್ಮ ವಶಕ್ಕೆ ಕೊಡುವವರಾರು? ಇನ್ನೊಬ್ಬರಿಗೆ ಸೇರಿದ ವಸ್ತುಗಳ ವಿಷಯದಲ್ಲಿ ನೀವು ಪ್ರಾಮಾಣಿಕರಾಗಿ ನಡೆದುಕೊಳ್ಳದೆ ಹೋದರೆ ನಿಮ್ಮ ಸ್ವಂತಕ್ಕೆ ಏನನ್ನಾದರೂ ಕೊಡುವವರಾರು? ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾಗದು. ಅವನು ಒಬ್ಬನನ್ನು ದ್ವೇಷಿಸಿ ಇನ್ನೊಬ್ಬನನ್ನು ಪ್ರೀತಿಸುತ್ತಾನೆ, ಅಥವಾ ಒಬ್ಬನೊಡನೆ ಹೊಂದಿಕೊಂಡು ಇನ್ನೊಬ್ಬನನ್ನು ತಾತ್ಸಾರ ಮಾಡುತ್ತಾನೆ.
ದೇವರಿಗೂ ದ್ರವ್ಯಕ್ಕೂ ಒಟ್ಟಿಗೆ ಸೇವೆ ಮಾಡಲು ನಿಮ್ಮಿಂದಾಗದು. ಹಣದಾಸೆಯಿಂದ ಕೂಡಿದ್ದ ಫರಿಸಾಯರು ಈ ಮಾತುಗಳನ್ನೆಲ್ಲ ಕೇಳಿ ಯೇಸುವನ್ನು ಪರಿಹಾಸ್ಯ ಮಾಡಿದರು. ಅದಕ್ಕೆ ಯೇಸು, ನೀವು ಮಾನವರ ಮುಂದೆ ಸತ್ಪುರುಷರೆಂದು ತೋರಿಸಿಕೊಳ್ಳುತ್ತೀರಿ, ದೇವರಾದರೂ ನಿಮ್ಮ ಅಂತರಂಗವನ್ನು ಅರಿತಿದ್ದಾರೆ. ಮಾನವರಿಗೆ ಅಮೂಲ್ಯವಾದುದು, ದೇವರಿಗೆ ಅಸಹ್ಯವಾದುದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕಥೆಯ ಹೇಳುವೆ ಚಿನ್ನ, ನೀ ಮಲಗುವ ಮುನ್ನ ಕಥೆಯ ಹೇಳುವೆ ಚಿನ್ನ. ನಗು ನಗುತ್ತಾ ನನ್ನ ಕಥೆಯ ಕೇಳುವೆ ಚಿನ್ನ, ನಗು ನಗುತ್ತಾ ನನ್ನ ಕಥೆಯ ಕೇಳುವೆ ಚಿನ್ನ. ನೀ ಮಲಗುವ ಮುನ್ನ ಕಥೆಯ ಹೇಳುವೆ ಚಿನ್ನ, ನೀ ಮಲಗುವ ಮುನ್ನ ಕಥೆಯ ಹೇಳುವೆ ಚಿನ್ನ. ಕಂದ ಸಮುವೇಲ ದೇವಾಲಯದಲ್ಲಿ ದೇವ ಸೇವೆ ಮಾಡುತ್ತಿದ್ದ ಭಕ್ತಿ ಭಾವದಿ, ಯೇಸುವನ್ನು ಭಜಿಸುತ್ತಿದ್ದ ಹೃದಯಾಳದಿ, ದೂರವಾಗಿ ಇರುತ್ತಿದ್ದ ಅಂಧಕಾರದಿ, ಒಂದು ರಾತ್ರಿ ಮಲಗಿದಾಗ ಮಧುರ ಧ್ವನಿಯಲಿ ಯೇಸು ಸ್ವಾಮಿ ಕೂಗಿದಾಗ ಗುರುವಿನ ಬಳಿಯಲಿ, ಏನು ಸ್ವಾಮಿ ಕರೆದರೆಂದು ಕೇಳಲಾಗಿ, ಗುರು ಹೀಗೆ ಹೇಳಲಾಗಿ. ಸಂವೇಲನೆ ತಿರುಗಿ ಶಬ್ದವಾದರೆ, ಯೇಸುವೇ ಅಪ್ಪಣೆಯಾಗಲಿ, ನಿನ್ನ ದಾಸನು ನಿನಗಾಗಿ ಕಾದಿರುವನೆಂದು ಹೇಳಪ್ಪ. ಹೋಗು, ಮಲ್ಕೋಗಪ್ಪ, ಹೋಗು ಹೋಗು. ನೀ ಮಲಗುವ ಮುನ್ನ ಕಥೆಯ ಹೇಳುವೆ ಚಿನ್ನ, ನೀ ಮಲಗುವ ಮುನ್ನ ಕಥೆಯ ಹೇಳುವೆ ಚಿನ್ನ. ಹಾಸಿಗೆಯಲ್ಲಿ ಮಲಗಿಕೊಳ್ಳಲು ಮೊದಲಿನಂತೆ ಯೇಸುವು ಕರೆದು ಕೂಗಲು, ತಿರುಗಿ ಹೋಗಿ ಹಾಸಿಗೆಯಲ್ಲಿ ಮಲಗಿಕೊಳ್ಳಲು ಮೊದಲಿನಂತೆ ಯೇಸುವು ಕರೆದು ಕೂಗಲು, ಗುರುವು ಹೇಳಿದಂತ ಮಾತು ನೆನಪಿಗೆ ಬರಲು, ಗುರುವು ಹೇಳಿದಂತ ಮಾತು ನೆನಪಿಗೆ ಬರಲು, ಸಿದ್ಧನಾದ ಬಾಲಕನು ಉತ್ತರ ಕೊಡಲು, ಉತ್ತರ ಕೊಡಲು.
ಈಗೋ ಇದ್ದೇನೆ ಸ್ವಾಮಿ ನಿನ್ನಾಲಯದ ಅಂಗಳದಲ್ಲಿ. ನನಗೆ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿರುವನು.